ಅಂಡ್ ಜೆಂಟ್ಲ್ಮನ್, ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲನ್ನು ಅನುಭವಿಸಿದಂತಹ ಬೆನ್ನಲ್ಲೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಚಟುವಟಿಕೆಗಳು ಗರಿಗೆದರಿದೆ. ಸಿದ್ದರಾಮಯ್ಯ ಮಂತ್ರಿಮಂಡಲ ಪುನರಚನೆಗೆ ಮುಂದಾಗಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಹೀಗಾಗಿ ಸಚಿವಾಕಾಂಕ್ಷಿಗಳಿಂದ ಭಾರಿ ಲಾಭಿ ಕೂಡ ಶುರುವಾಗಿದೆ. ಅದರಲ್ಲೂ ಮಂತ್ರಿಗಿರಿಯಿಂದ ವಜಾಗೊಂಡಿರುವಂತಹ ಕೆಎನ್ ರಾಜಣ್ಣ ರೀ ಎಂಟ್ರಿ ಆಗೋದಕ್ಕೆ ನಾನಾ ರೀತಿಯ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ರಾಜಣ್ಣ ರೀ ಎಂಟ್ರಿ ಆಗೋದು ಖಚಿತನಾ? ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲನ್ನು ಅನುಭವಿಸಿದಂತಹ ಬೆನ್ನಲ್ಲೇ ಕರ್ನಾಟಕದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಗರಿಗೆದರಿದೆ. ಸಿಎಂ ಸಿದ್ದರಾಮಯ್ಯ ಅವರು ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದಂತೆ ಮಂತ್ರಿಗಳ ಪ್ರೋಗ್ರೆಸ್ ಕಾರ್ಡ್ ಜೊತೆಗೆ ದೆಹಲಿಗೆ ಹೋಗಿದ್ದಾರೆ. ಈಗಾಗಲೇ ಮಂತ್ರಿಮಂಡಲ ವಿಸ್ತರಣೆಗೆ ರಾಹುಲ್ ಗಾಂಧಿ ಅವರಿಂದ ಗ್ರೀನ್ ಸಿಗ್ನಲ್ ಸಹ ಪಡೆದುಕೊಂಡಿದ್ದಾರೆ. ಈಗ ಮಂತ್ರಿಮಂಡಲದ ವಿಸ್ತರಣೆ ಚಂಡೇನಿದೆ, ಅದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಅಂಗಳದಲ್ಲಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರೊಟ್ಟಿಗೆ ಸುದೀರ್ಘವಾಗಿ ಸಮಾಲೋಚನೆ ನಡೆಸಿದಂತಹ ಬಳಿಕ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುವಂತೆ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಹಾಗಾಗಿ ಎಲ್ಲ ಹೊಸ ಸಚಿವರ ಲಿಸ್ಟ್ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರೊಟ್ಟಿಗೆ ಗಂಭೀರವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಇದನ್ನೆಲ್ಲ ಸ್ಪಷ್ಟವಾಗಿ ಅರಿತಿರುವಂತಹ ಸಚಿವಾಕಾಂಕ್ಷಿಗಳು ಸಿಎಂ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ವಿವಿಧ ನಾಯಕರ ಬಳಿ ಭಾರಿ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಇದರಲ್ಲಿ ಮಂತ್ರಿ ಮಂಡಲದಿಂದ ವಜಾಗೊಂಡಿರುವಂತಹ ಮಾಜಿ ಸಚಿವ ಕೆಎನ್ ರಾಜಣ್ಣ ಮುಂಚೂಣಿಯಲ್ಲಿ ಶತಾಯಗತಾಯವಾಗಿ ಮಂತ್ರಿಗಿರಿ ಗಿಟ್ಟಿಸ್ಕೊಂಡೇ ತೀರಬೇಕು ಅಂತ ಹೇಳಿ ನಾನಾ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಅವರು ನೇರವಾಗಿಯೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಪ್ಲಿಕೇಶನ್ ಕೂಡ ಹಾಕೊಂಡಿದ್ದಾರೆ. ಸಿಎಂ ಲಿಸ್ಟ್ ಅನ್ನ ಇಟ್ಕೊಂಡು ದೆಹಲಿಗೆ ಹೋಗೋದಕ್ಕೂ ಮುಂಚಿತವಾಗಿಯೇ ರಾಜಣ್ಣ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಬೇಡಿಕೆಯನ್ನ ಸಲ್ಲಿಸಿದ್ದಾರೆ. ನನ್ನನ್ನ ಮತ್ತೆ ಮಂತ್ರಿ ಮಾಡಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ದುಂಬಲು ಬಿದ್ದಿದ್ದಾರೆ. ಬಿಹಾರ ಚುನಾವಣೆಯ ಬಳಿಕ ನೀವು ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದೀರಾ, ಈಗ ನೀವೇ ಹೇಳಿದ್ದೆ ನಡೆಯುತ್ತೆ, ನನ್ನನ್ನ ಮತ್ತೆ ಸಂಪುಟಕ್ಕೆ ನೀವು ಸೇರಿಸ್ಕೊಳ್ಳಿ, ನಾನು ಯಾವತ್ತಿದ್ರೂ ನಿಮ್ಮ ನಿಷ್ಠ, ನನ್ನನ್ನ ಮಂತ್ರಿ ಮಾಡಿದ್ರೆ ನಾನು ನಿಮ್ಮ ಬೆಂಬಲಿಗನಾಗಿಯೇ ಉಳಿದುಕೊಳ್ತೀನಿ, ನನ್ನನ್ನು ಈಗ ನೀವು ಪರಿಗಣಿಸದೆ ಹೋದರೆ ಮತ್ತೆಂದು ನನ್ನನ್ನು ನೀವು ಮಂತ್ರಿ ಮಾಡೋದಕ್ಕೆ ಆಗೋದಿಲ್ಲ, ಬಹುಶಃ ನನಗೂ ಇದೇ ಕಡೆ ಅವಕಾಶ ಆಗಬಹುದು, ಹಾಗಾಗಿ ಸ್ವಲ್ಪ ಪರಿಗಣಿಸಿ, ನನ್ನಿಂದ ಕೈ ತಪ್ಪಿ ಹೋಗಿರುವಂತಹ ಮಂತ್ರಿಗಿರಿಯನ್ನು ಮರಳಿ ನೀಡಿ, ನನಗಾಗಿರುವಂತಹ ಅನ್ಯಾಯವನ್ನು ಸರಿಪಡಿಸಿ ಅಂತ ಸಿದ್ದರಾಮಯ್ಯ ಅವರ ಬಳಿ ರಾಜಣ್ಣ ದುಂಬಲು ಬಿದ್ದಿದ್ದಾರೆ. ಇದಲ್ಲದೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ರಾಜಣ್ಣ ಬೆಂಬಲಕ್ಕೆ ನಿಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರೊಟ್ಟಿಗೆ ಅವರು ರಾಜಣ್ಣ ಪರ ವಹಿಸಿಕೊಂಡು ಲಾಭಿಯನ್ನ ಮಾಡಿದ್ದಾರೆ. ರಾಜಣ್ಣ ಅವರನ್ನ ಮರಳಿ ಸಂಪುಟಕ್ಕೆ ಸೇರಿಸಿಕೊಳ್ಳದೆ ಹೋದ್ರೆ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ದುರ್ಬಲಗೊಳ್ಳುತ್ತೆ, ಅವರೇನಾದ್ರೂ ಜೆಡಿಎಸ್ಗೆ ಹೋದ್ರೆ ಕಾಂಗ್ರೆಸ್ಗೆ ನಷ್ಟ, ಇದಾಗೋದು ಬೇಡ, ಅದನ್ನ ಸರಿ ಮಾಡಿ. ನಾಯಕತ್ವ ಬದಲಾವಣೆಯ ವಿಷಯ ಬಂದಾಗಲೆಲ್ಲ ರಾಜಣ್ಣ ನಿಮ್ಮ ಪರವಾಗಿ ನಿಂತಿದ್ದಾರೆ.
ಅಹಿಂದ ಲಿಂಗಾಯತ ವಿಷಯದಲ್ಲೂ ಕೂಡ ಸಾಕಷ್ಟು ಸಹಾಯವನ್ನ ಮಾಡಿದ್ದಾರೆ. ಅವರನ್ನ ಮರಳಿ ಮಂತ್ರಿ ಮಾಡಿದ್ರೆ ನಿಮಗೆ ಹೆಚ್ಚು ಲಾಭ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪರಮೇಶ್ವರ್ ರಾಜಣ್ಣ ಪರವಾಗಿ ಲಾಭಿಯನ್ನ ಮಾಡಿದ್ದಾರೆ ಎನ್ನಲಾಗಿದೆ. ಒಟ್ಟಾರೆ ಪಕ್ಷ ವಿರೋಧಿ ಹೇಳಿಕೆ ನೀಡಿದ್ರಿಂದಲೇ ಸಂಪುಟದಿಂದ ವಜಾಗೊಂಡಿರುವಂತಹ ರಾಜಣ್ಣ ಈಗ ಮಂತ್ರಿಗಿರಿ ಗಿಟ್ಟಿಸ್ಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಮೂಲಕ ನಾನಾ ರೀತಿಯಲ್ಲಿ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂತಹದ್ದೇ ಸದ್ಯದ ಕುತೂಹಲ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ನವೆಂಬರ್ 20ಕ್ಕೆ 2 ವರ್ಷ ತುಂಬುತ್ತೆ. 4-5 ತಿಂಗಳಿಂದ ಹೈಕಮಾಂಡ್ನವರೇ ಕರೆದಿದ್ರು, ರೀಸಫಲ್ ಮಾಡಿ ಅಂತ ಹೇಳಿದ್ರು. ನಾನು ಹೇಳಿದೆ ಈಗ ರೀಸಫಲ್ ಮಾಡೋದು ಸೂಕ್ತ ಅಲ್ಲ, 2 ವರ್ಷ ತುಂಬಲಿ, 2 ವರ್ಷ ತುಂಬಿದ ಮೇಲೆ ಮಾಡೋಣ ಅಂತ ಹೇಳಿದ್ದೆ. ಈಗ 20ನೇ ತಾರೀಕಿಗೆ 2 ವರ್ಷ ತುಂಬುತ್ತೆ.